ಕಂಜಕ್ಷನ್ಸ್ ಜೋಡಿಸುವ ಪದಗಳು ಲಾಸ್ಟ್ ಕ್ಲಾಸ್ ಕಂಟಿನ್ಯೂ ಆಗ್ತಾ ಇದೆ. ಜೋಡಿಸುವ ವಿನಯ್ ಸರ್ ನೋಡಿ, ಇನ್ನು ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಇದೆಯಾ ಜಾಯಿನ್ ಆಗೋದಕ್ಕೆ? ಓಕೆ ಅಲ್ವಾ? ಕಳ್ಸಿದೀನಿ ಅದು. ಓಕೆ, ಸೊ ಲಾಸ್ಟ್ ಕ್ಲಾಸ್ ಸ್ಟಡಿಡ್ ಅಬೌಟ್ ಆಂಡ್ ಅಂಡ್ ಬಟ್, ಕರೆಕ್ಟ್ ಪರಂಜಿ? ಹೌದು ಮ್ಯಾಮ್. ಅಂಡ್ ಮಾತ್ರ ಎಕ್ಸಾಂಪಲ್ ಕೊಟ್ಟಿದೀವಿ ನೀವು. ಬಟ್ ಬಟ್ ಆಲ್ಸೋ ಆದರೆ. ಆದರೆ ಆದರೆ ಬಟ್ ಅಂದ್ರೆ ಆದರೆ. ಐ ಕಮ್ ಬಟ್ ಲೇಟ್ ಆಸ್ ಎಕ್ಸಾಂಪಲ್. ಐ ಕಮ್ ಬಟ್ ಲೇಟ್ ಅದು ಬರ್ಕೊಳ್ಳಿ. ಐ ಕಮ್ ಬಟ್ ಲೇಟ್. Or you can write I came late. but late. ನಾನು ಬಂದೆ ಆದರೆ ತಡವಾಗಿ ಬಂದೆ. ಆದರೆ ತಡ, ಸಿಂಪಲ್. You can say ನಾನು ಬಂದೆ ಆದರೆ. ನಾನು ಬಂದೆ ಆದರೆ ತಡವಾಗಿ ಬಂದೆ. ಕನ್ನಡದಲ್ಲಿ ಸ್ವಲ್ಪ ನೀವು ಡ್ರ್ಯಾಗ್ ಮಾಡ್ಕೋಬೇಕು. ದ ಕಂಪ್ಲೀಟ್ ಫುಲ್ ಮೀನಿಂಗ್ಫುಲ್ ಸೆಂಟೆನ್ಸ್. ಆದರೆ ತಡವಾಗಿ ಬಂದೆ. ನಾನು ಬಂದೆ ಆದರೆ ತಡ, ಇಟ್ ಇಸ್ ಇನ್ಕಂಪ್ಲೀಟ್ ಸೆಂಟೆನ್ಸ್. ಓಕೆ, ತಡವಾಗಿ ಬಂದೆ, ರೈಟ್? ತಡವಾಗಿ ಬಂದೆ, ತಡವಾಗಿ ಬಂದೆ. Okay, I had my breakfast but late. You came but late. So ಇವಾಗ ಬಟ್ ಅರ್ಥ ಆಯ್ತು. ನೆಕ್ಸ್ಟ್ ಬಂದು ಆರ್. ಆರ್ ಅಂದ್ರೆ ಅಥವಾ. ಆರ್ ಅಂದ್ರೆ ಅಥವಾ. ಅಥವಾ. Me or you. Me or you. Simple sentence. Okay. This or that. So ivaga Pavan, tell me or you. ಹೇಳ್ಬೇಕು. ಸತ್ಯ ಹೇಳಿ. ನಾನು ಅಥವಾ ನೀವು. ಓಕೆ, ಗಾಯತ್ರಿ ಹೇಳಿ ದಿಸ್ ಆರ್ ದಟ್. ಬಿಕಾಸ್ ದಿಸ್ ವಾಸ್ ಅವರ್ ಫಸ್ಟ್ ಕ್ಲಾಸ್, ಎವ್ರಿ ಒನ್ ನೋ ದಟ್. ಪವನ್ಜಿ, ದಿಸ್ ಆರ್ ದಟ್. ಆಶಾ ಮ್ಯಾಮ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ? ದಿಸ್ ಆರ್ ದಟ್. ಬಿ ರಾಜೇಶ್ ಕುಮಾರ್ ಜಿ, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ? ನೆಕ್ಸ್ಟ್ ಹರೀಶ್. ಸ್ವಾತಿಜಿ, ನಾನು ಅಥವಾ ನೀವು. ದಿಸ್ ಆರ್ ದಟ್. ದಿಸ್ ಆರ್ ದಟ್. This or that. And while you recording, Kalyanji, make my video pin video. Yes. Yeah. B Rajesh Kumar ji, this or that. Swati ji, this or that. Nobody is not ready to say answer. Why? Swanan, Svetal, video please. Arindam, this or that. Idu athava adu. Yeah, good. I know Param So, knowing here, Kalyan knowing. Ma'am, I have one question. So the yes. me or you, that is nanu athava nivu or nanage athava nivu. See, it depends on the situations. If you are talking about giving and taking in that matter, like nanage. If you are talking as a person, okay, shall I go? Shall like that? Anyone, me or you, like this we talk. That time also it gives the same meaning. So only purposely I gave this example. Thank you. Okay. Dhanyavadalu. It's a good question also.
that question, everybody's question. Always I say like this, if you ask one question, no, that question must be from everyone. It clear it to everyone. Correct, Paramji? So, our artha aitu ಹೌದು nimge. ಮ್ಯಾಮ್. Okay. Next bandu if. If. If meaning is only ray. Ray. Example, if I come, please write down. If I come. If I come, you know. Correct? I come. If I come, nanu, you can write some 10 examples for this. If I come, if I write, if I go. Okay. If I come, nanu bandre. Please write, nanu bandre. If I come, nanu ಬಂದ್ರೆ. ನಾನು ಬಂದ್ರೆ. ಬಂದ್ರೆ. If I go, ನಾನು ಹೋದ್ರೆ. ನಾನು ಹೋದ್ರೆ. If I eat, ನಾನು ತಿಂದ್ರೆ. If I eat, ನಾನು ತಿಂದ್ರೆ. ತಿಂದ್ರೆ. ಅರ್ಥ ಆಯ್ತಾ ಎಲ್ಲರಿಗೂ? ಐ ವಿಲ್ ಗಿವ್ ಸಮ್ ವರ್ಬ್ಸ್. ಕ್ರಿಯಾಪದ ಕೊಡ್ತೀನಿ. ಫಾರ್ ಇಫ್ ಯು ಪ್ಲೀಸ್ ಪ್ರಿಪೇರ್ ಯುವರ್ ಓನ್ ಸೆಂಟೆನ್ಸ್. ಸ್ವಂತ ವಾಕ್ಯವನ್ನ ಮಾಡಿ. ಫಸ್ಟ್ ವರ್ಡ್ ಕಮ್, ಗೋ, ಈಟ್, ಸಿಟ್, ರನ್, read. Please write your own sentence now. See. Okay, 1 2 3 1 2 3 4 5 6 7. Announce. Not only I, you can use all the subjects. Ask, know, K-N-O-W, know. If I know, I tell you. If they know, they will tell you. ಅರ್ಥ ಆಯ್ತಾ? ಇನ್ನೂ ಹೇಳಿ, ಇನ್ನೂ 2 ಎಕ್ಸಾಂಪಲ್ ಹೇಳಿ. ನಿಮ್ಮ ಓನ್ ಹೇಳಿ ಯಾವ್ದಾದ್ರು ಇಂಗ್ಲಿಷ್ ವರ್ಡ್ಸ್. ಗಿವ್, ಯಾರ್ ರೆಡಿ? Who is ready? First ಕಲ್ಯಾಣ್ ಜಿ ಹೇಳಿ. ಫಸ್ಟ್ ಆಲ್ ವರ್ಡ್ಸ್ ಫಾಸ್ಟ್ ಆಗಿ ಹೇಳಬೇಕು. Everyone listen Kalyan now. You may get some ideas. Next Param. Second person Param. ನಾನ್ ಬಂದ್ರೆ. Third Maria. ನಾನ್ ಬಂದ್ರೆ, ನಾನ್ ಹೋದ್ರೆ. ಕ್ಲಿಯರ್ ಆಗಿ ಹೇಳಿ, ಜೋರಾಗಿ ಹೇಳಿ ಕಲ್ಯಾಣ್ ಜಿ. ನಾನ್ ಬಂದ್ರೆ. ನಾನ್ ಬಂದ್ರೆ. ನಾನ್ ಬಂದ್ರೆ, ನಾನು ಹೋಗ್ರೆ, ನಾನ್ ತಿಂದ್ರೆ, ನೋಡಿ, ನಾನ್ ಕೂತ್ರೆ. ಒಂದ್ ನಿಮಿಷ, ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಕೊಡಿ. ನಾನು ಹೋದ್ರೆ. ನಾನು ಹೋಗ್ರೆ. ಇದು ಓಕೆನಾ? ಕಾನ್ಫಿಡೆಂಟ್ ಇರ್ಲಿ. ಹೋಗ್ರೆ ಅಲ್ಲ, ಹೋದ್ರೆ. ಕೇಳಿಸ್ಕೊಳ್ಳಿ ಎಲ್ಲರೂ. ಹೋದ್ರೆ. ಹೋದ್ರೆ. ನಾನು ತಿಂದ್ರೆ, ನಾನು ಕೂತ್ಕೊಂಡ್ರೆ. ಓಕೆ, ನೀವೊಂದು ಕೆಲಸ ಮಾಡಿ. ಅದರ್ಸ್ ಮೇ ಥಿಂಕಿಂಗ್ ವಿಚ್ ವರ್ಡ್ ಇಟ್ ಈಸ್. ಓಕೆ. ಇಂಗ್ಲಿಷು ಹೇಳಿ, ಕನ್ನಡನು ಹೇಳಿ. ಐ ಕಮ್. ನಾನು ಬಂದರೆ. ನೋ, ಐ ಕಮ್. ಹೌ ನಾನು ಬಂದ್ರೆ? ವಿ ಆರ್ ಮೇಕಿಂಗ್ ದ ಸೆಂಟೆನ್ಸ್.
If I come. Oh, if I come. Okay. If I come. If I come. ನಾನು Yes. ಬಂದರೆ. Everyone need to add if, and here dash. You can use any I, we, you, they, she, he, it, whatever. If is common. If you go. ನೀವು ಹೋಗಿರೆ. ನೋಡಿ ಹೋಗಿರೆ, ಹೋದ್ರೆ. ಹೋದ್ರೆ. Everyone repeat ಮಾಡ್ಕೊಳ್ಳಿ. ನೀವು ಹೋದ್ರೆ. ಹೋದ್ರೆ. ನೀವು ಹೋದ್ರೆ ಹೋದ್ರಿ. Yes. ಹಾ, ನೆಕ್ಸ್ಟ್ ಕಲ್ಯಾಣ್ ಜಿ. If I eat. ನಾನು ತಿಂದಿರೆ. ನಾನು ತಿಂದರೆ. If I sit. ನಾನು ಕೂತ್ಕೊಂಡರೆ. ನಾನು ಕೂತ್ರೆ, ನಾನು ಕೂತ್ಕೊಂಡ್ರೆ. ಕೂತ್ಕೊಂಡ್ರೆ. ರನ್ ಏನ್ಮಾ? ಬೇರೆಯವ್ರನ್ನ ಕೇಳ್ಬೇಕು ನೀವು, ನನ್ ಕೇಳ್ಬಾರ್ದು. ಕೇಳಿ ಯಾರನ್ನಾರು, ರನ್ ಅಂದ್ರೆ ಏನು ಅಂತ ಕೇಳಿ ಯಾರನ್ನಾದ್ರು. ಮರಿಯಾ, ರನ್. ರನ್ ಅಂದ್ರೆ ಓಡು. ಓಡು, ಓದು ಅಲ್ಲ, ಓಡು. ಓಡು. ಓದು, ಓಡು, ಓಡು, ನಾಟ್ ಓದು. ರೀಡ್ ಅಂದ್ರೆ ಓದು, ರನ್ ಅಂದ್ರೆ ಓಡು. ರನ್ ಕಂಟಿನ್ಯೂ ಮಾಡಿ. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಸಾರಿ, ಇಫ್ ಯು ರೀಡ್, ನೀವು ಓದ್ರೆ. ಆಹಾ, ನೀವು ಓದಿದ್ರೆ. ನೋಡಿ ಅದೇ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಪ್ರಾಬ್ಲಮ್ ಈಸ್ ಬಿಗಿನಿಂಗ್, ನೋ ಪ್ರಾಬ್ಲಮ್. How to finish that sentence only important. So only I said you do more examples in this. ನೀವು ಓದಿದ್ರೆ. ನೀವು ಓದಿದ್ರೆ. ಓದಿ. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ? ಇಫ್ ಯು ರೀಡ್ ಅಂದ್ರೆ ನೀವು ಓದಿದ್ರೆ. ಓಕೆ. ಇಫ್ ಯು ರನ್, ನೀವು ಓಡಿದ್ರೆ. ಡಿ ಡಿ, ನೀವು ಓಡಿದ್ರೆ. ಅರ್ಥಮಾಯ್ತು ಮ್ಯಾಮ್. ಹಾ, ಕಂಟಿನ್ಯೂ ಮಾಡಿ. ಇಫ್ ಯು ಈಟ್, ನೀವು ತಿಂದಿದ್ರೆ. ನೀವು ತಿಂದ್ರೆ. ತಿಂದ್ರೆ. ಫಾರ್ ಈಟ್, ತಿಂದ್ರೆ. ಎಸ್, ತಿನ್ನು. ಈಟ್ ಅಂದ್ರೆ ತಿನ್ನು. ಐ ವಿಲ್ ಗಿವ್ ಸಮ್ ವರ್ಬ್ಸ್ ಟುಡೇ ಟು ಮೇಕ್ ದಿಸ್ ಸೆಂಟೆನ್ಸ್. ಹಾ, ಹೇಳಿ ನೆಕ್ಸ್ಟ್. ಇಫ್ ಯು ಗೋ, ನೀವು ಹೋದ್ರೆ. ನೀವು ಹೋದ್ರೆ. ಓಕೆ. ಹಾ. ಇಫ್ ಯು ಕಮ್, ನೀವು ಬಂದ್ರೆ. ಓಕೆ. ಇಫ್ ಯು ಟೆಲ್, ನೀವು ಟೆಲ್. ಹೌ ಇಟ್ ಕಮ್ಸ್ ಆಕ್ಚುಲಿ ದಟ್. ಹೇಳಿದ್ರೆ. ಹೇಳು. ಟೆಲ್ ಅಂದ್ರೆ ಹೇಳು. ನೀವು ಹೇಳಿದ್ರೆ. ನೀವು ಹೇಳಿದ್ರೆ. ಹಾ, ನೆಕ್ಸ್ಟ್ ಯಾರು ಹೇಳ್ತೀರಿ? ಹೂ ಇಸ್ ರೆಡಿ? ನೆಕ್ಸ್ಟ್ ಹೂ ಇಸ್ ರೆಡಿ ಕ್ಯಾನ್ ಹ್ಯಾಂಡ್ಸ್ ಅಪ್. ನೋ, ನೆಕ್ಸ್ಟ್ ಕಂಟಿನ್ಯೂ ಮಾಡಕ್ಕೆ. ಓಕೆ, ಮರಿಯಾ. If she comes. ಅವಳು ಬಂದ್ರೆ. ಅವಳು ಬಂದ್ರೆ. ಬಂದ್ರೆ. Now you know very well avalu and avaru, correct? Only in the beginning to make you understand use respected words, we knew them. You can use singular now. Avalu bandre. Maria ಹೇಳಿ. Okay sir. If she goes. ಅವಳು ಹೋದ್ರೆ. ಅವಳು ಹೋದ್ರೆ. go ಅಂದ್ರೆ ಹೋಗು. When you make the sentence ಹೋದ್ರೆ. If she goes. Next Arnab please ready. Maria continue. If they eat. ಅವರು ತಿಂದ್ರೆ. And nobody is writing. Is it okay for everyone?
Because this is the class, they are repeating, I am repeating, you need to write it down. Okay, I will give some verbs now. Please write down everyone. Okay, still we have no? Read right over. Next, see. I will give the meaning first. Then for you it is easy. See andre nodu. Nodu, nodi. Singular, plural. Nodu, nodi. Announce. Prakatisu. Prakatisu. Repeat. I'm checking your lips. Prakatisu. Prakatisu. Yeah. And prakatisi. Singular, plural. Singular, plural. Both also you please write. Make 2 columns while you writing the meaning. Prakatisu, prakatisi. If you are talking with one person, prakatisu. When you are talking 2-3 people, prakatisi. Of course, when you are talking with one respected man, so prakatisi. Okay, next. Ask. Ask andre keli or kelu. Ma'am, repeat. Heli. Keli, kelu. So kelu, kelu, keli. Both also I am giving the respected and irrespected, singular and plural. Okay. So next word, no. No is only gottu. 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 Give andre kodi. Kodu or kodi. Kodu or kodi. So now you can make your own sentence now. Make it fast, Swati ji. Please come on. Hey, Bega. Come see. Make it fast, please. If I give, If I see. Nanu, if I see Nanu nodre, Nanu nodidre. Asha ji. nodidre. Nanu nodidre. If I see Nanu nodidre. ನೋಡಿ ಕೇಳಿಸ್ಕೊಳ್ಳಿ. If I see ಅಂದ್ರೆ ನಾನು ನೋಡಿದ್ರೆ. ನೆಕ್ಸ್ಟ್ ಆಶಾಜಿ ಅನೌನ್ಸ್. ನಾನು ಪ್ರಕಟಿಸಿದೆ. If I, where is it? We are, our subject is today conjunction, correct? Conjunction and verbs we are adding. ನಾನು ಪ್ರಕಟಿಸುವೆ. ನಾನು ಪ್ರಕಟಿಸಿರೆ. ಕೇಳಿಸ್ಕೊಳ್ಳಿ. ನಾನು ಪ್ರಕಟಿಸಿದ್ರೆ. ನಾನು ಪ್ರಕಟಿಸಿದ್ರೆ. ಓಕೆ, ಅನ್ಮ್ಯೂಟ್ ಮಾಡಿ ಮ್ಯಾಮ್. ರಾಜಿಯಾ ನೋ. ಫಾಸ್ಟ್ ವರ್ಡ್. ಆಶಾ ಮ್ಯಾಮ್ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ. ರಾಜಿಯಾ. Yes, ma'am. ಯಾ. Yes, ma'am. ಅರಿಂದಮ್. If you know, ನೀವು ಗೊತ್ತಿದ್ರೆ. ನಿಮ್ಗೆ ಗೊತ್ತಿದ್ರೆ. ಓಕೆ, ನಿಮಗೆ ಗೊತ್ತಿದ್ರೆ. ನಿಮಗೆ ಗೊತ್ತಿದ್ರೆ. ಇಫ್ ಯು ನೋ ಟೆಲ್ ಮಿ. ನಿಮಗೆ ಗೊತ್ತಿದ್ರೆ ನನಗೆ ಹೇಳಿ. ಸೊ 2 verbs came, tell. Or if you say only if you know, ನಿಮಗೆ ಗೊತ್ತಿದ್ರೆ. Okay, ನಿಮಗೆ ಗೊತ್ತಿದ್ರೆ. ನಿಮಗೆ ಗೊತ್ತಿದ್ರೆ. ನೆಕ್ಸ್ಟ್ ಹಿರಾಂಜಿತ್. Ma'am, in that
ಐ ಬಂದಿದೆ ಅಂದ್ರೆ ನನಗೆ ಬರ್ಬೇಕಾ? ಇಫ್ ಐ Yes, No. already, I don't know who said. Already, I cleared it in the beginning because we are talking about I only. If I come, if I go, if you give. ಮತ್ತೆ Correct? ಸೆಂಟೆನ್ಸ್ ನಾನು ಬಂದಿದೆ. ಈಗ ಮಾತ್ರ ನಾನು ನನಗೆ and me also sometimes ನಾನು ನನಗೆ. I also sometimes ನಾನು ನನಗೆ. Me also sometimes ನಾನು ನನಗೆ. Okay? ಓಕೆ ಓಕೆ ಥ್ಯಾಂಕ್ ಯು. ಈಗ ಯಾರು ಹಿರಾಂಜಿತ್ ಹೇಳಿ ಲಾಸ್ಟ್. ಬೇಗ ಹೇಳ್ಬೇಕು. ಲಾಸ್ಟ್ ವರ್ಡ್ ಗಿವ್. ನೀವು ಕೊಡಿದ್ರೆ ಇಫ್ ಯು ಗಿವ್. ಇಫ್ ಯು ಗಿವ್ ನೀವು ಕೊಟ್ಟಿದ್ರೆ ಕೊಟ್ರೆ ಸಿ ನೀವು ಕೊಟ್ಟಿದ್ರೆ ಇಫ್ ಯು ಗೇವ್. ಓಕೆ. ಹಿಯರ್ ಐ ಗಿವನ್ ಗಿವ್. ನೀವು ಕೊಟ್ರೆ ಕೊಟ್ಟರೆ ನೀವು ಕೊಟ್ಟರೆ ಆರ್ ನೀವು ಕೊಟ್ರೆ. Actually, it is our next level. But by seeing your interest, just I showed how we can use in the sentence if, because the meaning is only re, no? You may think where we use this re, and same sentence you can make past tense. You can make came, went, ate, sat. Make it. Let us see that also the difference. ನಿಮ್ಗೆ ಅರ್ಥ ಆಗ್ಲಿ ಸ್ವಲ್ಪ. Because almost everyone replied in the past tense sound only. You should know the difference, this past tense and present tense in Kannada, the sound. See, I am not able to go according to my lesson plan. Just we are trucking here. It's okay. No problem. But you should know the difference now, correct? Everyone, please make it past tense. Write down that sentence. If I gave, if I came early. ಆಯ್ತಾ? ಸೊ ಹೇಳಿ ಇವಾಗ ಯಾರಾದ್ರೂ ಪರಂಜಿ ಹೇಳಿ. ಎಕ್ಸಾಂಪಲ್ ಇಫ್ ಐ ಗೇವ್ ಆರ್ ಇಫ್ ಯು ಗೇವ್. ಇಫ್ ಯು ಗೇವ್. ಇಫ್ ಯು ಗೇವ್ ನೀವು ಕೊಟ್ಟಿದ್ರೆ. ಸಿ ನೀವು ಕೊಟ್ಟಿದ್ರೆ. ಇಫ್ ಐ ಗಿವ್ ಅಂದ್ರೆ ನಾನು ಕೊಟ್ರೆ, ಆರ್ ಇಫ್ ಯು ಗಿವ್ ಅಂದ್ರೆ ನೀವು ಕೊಟ್ರೆ. ಕೊಟ್ಟಿದ್ರೆ. Pavan, you please tell me new. Sorry, which one? New. I think for both we use gottu. For that reason only taken this. I started. I want to give that past tense sound. Kalyan. ನಾನು ಗೊತ್ತಿದ್ರೆ. Here you can't say ನಾನು ಗೊತ್ತಿದ್ರೆ. ನನಗೆ ಗೊತ್ತಿದ್ರೆ. ನನಗೆ ಗೊತ್ತಿದ್ರೆ. ನನಗೆ ಗೊತ್ತಿದ್ರೆ. ನನಗೆ ಗೊತ್ತಿದ್ರೆ. Yes. Okay, next announce. Ashish Ranjan. Past tense. Present tense ಅಲ್ಲಿ ಪ್ರಕಟಿಸು, ಪ್ರಕಟಿಸಿ. So past tense. ನಾನು ಪ್ರತಿಶು. ಇವಾಗ ನಾನು ಪ್ರಕಟಿಸಿದೆ ಪ್ರೆಸೆಂಟ್ ಟೆನ್ಸ್. ಇಫ್ ಐ ನಾನು ಪ್ರಕಟಿಸಿದ್ರೆ. ಸೊ ಪಾಸ್ಟ್ ಟೆನ್ಸ್ ಪ್ರಕಟಿಸಿ. ನಾನು ಪ್ರಕಟಿಸಿದರೆ ಪ್ರೆಸೆಂಟ್ ಟೆನ್ಸ್. ಪ್ರಕಟಿಸಿದ್ರೆ ಪ್ರಕಟಿಸಿದ್ರೆ
prakatisidre. Nanu See, prakatisidre. ನಾನು ಪ್ರಕಟಿ ಇಫ್ ಐ ನಾನು ಪ್ರಕಟಿಸಿದರೆ ನಾನು ಪ್ರಕಟಿಸಿದರೆ ಸಿದರೆ ಇದರೆ. ನೋ ಪ್ರೆಸ್ಸಿಂಗ್ ನಾನು ಪ್ರಕಟಿಸಿದರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ನಾನು ಪ್ರಕಟಿಸಿದ್ರೆ ಯು ನೀಡ್ ಟು ಪ್ರೆಸ್ ಯು Better. ವಾಂಟ್ ಮಿ ಟು ರೈಟ್ ಆನ್ ದ ಬೋರ್ಡ್ ಎವ್ರಿವನ್ Better. ವೈ ಸೈಲೆಂಟ್ Better. ಯಾಕೆ ಸೈಲೆಂಟ್ Scared, ma'am. Today very tough. Oh Tough no. Okay. See now in the when you enter tenses is a big C in Kannada language. See there in present simple if you say if, okay, if I announce prakatisidare and prakatisidare they prakatisidare that is the prakatisidare. So here you see given prakatisidre. So I will rub this. You should not get confused. Prakatisidre. Okay, hope everyone the conjunction if understood correct. Oh, so many examples. You never forget, no? This. ಹೌದು. Okay. Next, please write down. What is the word for As. Next word is as. Madam, what As. is translation for practice? Pardon? What is the word for practice? No, already we have given no list. Announce. Who is asking? Chetan, no, announce is prakati say, but for the English word practice. No. I can't hear you. I can't see you. Chetan here. What do we call practice in Kannada? Correct. Who is talking? Chetan and Pawan. Chetan and Pawan, please talk any one person now. Oh, Chetan. Chetan ji. Aha. So now we can see. How come? I don't know this. After 40 minutes, it was working. Okay. Prakatisu means announce. No, practice, ma'am. Practice. If I practice, abhyasa. 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 Okay, man. Okay. If I practice, I speak Kannada. If I practice, if I write practice, something. Nanu abhyasa madidre. You can say like abhyasisidre. 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 Or abhyasidare. Okay. Next, as you, as andre hage, as my mom, example, as my mom, nanna ammana hage, nanna ಅಮ್ಮನ ಹಾಗೆ ಅರ್ಥ ಆಯ್ತಾ? Yes. ಆಯ್ತು ಮ್ಯಾಮ್. ಆಶಾಜಿ, ರಕ್ಷಿತಾ ತಿವಾರಿ, ಪರಂಜಿ ವಿಡಿಯೋ. Okay, as my mom, as you, ನಿಮ್ಮ ಹಾಗೆ ಹೇಳಿ. ನಿಮ್ಮ ಹಾಗೆ. ನಿಮ್ಮ ಹಾಗೆ. Okay. Fatafat without any break. 5 words from Pawan with as. Come on, make it fast. Don't waste the time. Mute and fat. Unmute and tell me fast, quick. Again, like, sorry, I missed it. Okay. Mute it. Chetan, ಹಾಗೆ please. ಬಂದೆ.
soon as. We are in the conjunction. As soon as is adverb of time. We are talking about the conjunction. Example I gave also as my mom. Like that. Fatafat. I need 5 examples in Kannada. Arindam. ನಮ್ಮ ಹಾಗೆ, ನಿನ್ನ ಹಾಗೆ, ಅವರು ಹಾಗೆ, ಅವರ ಹಾಗೆ. ಅವರ ಹಾಗೆ. Yeah. As them. Yeah. ತಂಡೆ ಹಾಗೆ. As them andre avara hage. Yes, Arindam. Yeah. ತಾಯಿ ಹಾಗೆ. Tayi hage. Good. Tayi hage. Tayi hage as mother. As mother. I wrote as mom. As mom. Yeah. As mother. You can say in English then Kannada. Okay. As my sister, like ನನ್ನ sister ಅಕ್ಕ ಹಾಗೆ, ನನ್ನ ಅಕ್ಕ ಹಾಗೆ. Akkana hage as my elder sister. Yeah, elder sister. So I said English then Kannada. If you say, it will be perfect. Very, very good. I'm very happy and proud of you. Good. It's a great improvement. Thank you, ma'am. Next, who is there? I need Swatiji, 5 sentence like him. Make it fast. Don't waste the time. We need to go for next word. I can call anyone. Please be ready with your sentences. I can call anyone. Swatiji, please unmute and tell me. As my brother, ನನ್ನ ಸಹೋದರ ಹಾಗೆ. ಸಹೋದರನ ಹಾಗೆ. ಸಹೋದರನ ಹಾಗೆ. Okay. Okay. As my uncle, ನನ್ನ uncle. So uncle is what? Your brother, elder brother, younger brother is very important in Kannada. Okay. Younger brother, ನನ್ನ ತಮ್ಮನ ಹಾಗೆ. ತಮ್ಮನ ಹಾಗೆ. ನನ್ನ ತಮ್ಮನ ಹಾಗೆ. Elder sister, ನನ್ನ ಅಕ್ಕನ ಹಾಗೆ. Okay. Irshad. Good Swati. Thank you. Aman Irshad. Please unmute. I said I can call anyone. Please be ready. As my child. As my child. Heli. ನನ್ನ ಮಗುನ ಹಾಗೆ. ನನ್ನ ಮಗುನ ಹಾಗೆ. Very good. Razia. Hope as understood everybody, correct? Final conclude. Iವರು ಕೊಡಿ, ಕಲ್ಯಾಣ್ ಅವರು ಕೊಡಿ. 4 sentence ಹೇಳಿ fast ಆಗಿ. Make it fast. As I ನನಗೆ ಹಾಗೆ. As you ನನ್ನ are. ಹಾಗೆ. See there. That is what I said. Say in English and Kannada. As I. ನನ್ನ ಹಾಗೆ. ನನ್ನ ಹಾಗೆ. See now. That I, it gives so many changes. Correct, no? As I, here it become Nanna. As me. As me. Nanna. Correct, the first person, no? So only repeat this kind of. Very good, that. Okay, next Kalyanji. As you. ನೀವು ಹಾಗೆ. ನಿಮ್ಮ ಹಾಗೆ. ನಿಮ್ಮ ಹಾಗೆ. As you, please write down everyone. As you. See, when conjunction added, the meaning different it gives. You're not talking only you, if single word you, but along with the subjects, you have conjunction. Nimma hage. Next. Okay. Chetanji. Heli, and Kalyan is giving very good example. That is everybody's doubt sometimes. Correct? As you are my sister. Okay. ನೀವು ನನ್ನ ಸಹೋದರಿ ಹಾಗೆ. ನೀವು ನನ್ನ ಸಹೋದರಿಯ ಹಾಗೆ. ಸಹೋದರಿಯ ಹಾಗೆ. ಹಾಗೆ. You are as my sister.
You are You, as his my sister. sentence was, you are- are my, You are as my you sister. are as my sister. ನೀವು ನನ್ನ ಸಹೋದರಿಯ ಹಾಗೆ. ಆಯ್ತಾ? ಆಯ್ತು. ಓಕೆ, ನೆಕ್ಸ್ಟ್ ವರ್ಡ್ ಬರ್ಕೊಳ್ಳಿ. ಆಫ್ಟರ್. Network problem again. Conjunction. We are talking about the conjunction after. We are not talking about the adverb of time after. Okay? We are talking about the conjunction after. After andre eno? Already given in the adverb of time. Same meaning here also. ಮತ್ತೆ ಏನು after andre? ಆಮೇಲೆ. ಆಮೇಲೆ. But here, while we talking, it gives the meaning is amele. But when you use in sentence as a conjunction after you, ನೀವು ಆದ್ಮೇಲೆ, please write down. ನೋಡಿ, after you, ನೀವು ಆದ್ಮೇಲೆ, ನೀವು ಆದ್ಮೇಲೆ. ನೀವು ಆದ್ಮೇಲೆ. Example, if I say after Gayatri, ಹೇಗೆ ಹೇಳ್ತೀರಿ? ಗಾಯತ್ರಿ ಆದ್ಮೇಲೆ. ಗಾಯತ್ರಿ ಆದ್ಮೇಲೆ ಮರಿಯಾ. ಆಫ್ಟರ್ ಗಾಯತ್ರಿ ಮರಿಯಾ. ಆಫ್ಟರ್ ಅರ್ನಬ್ ಹಿರಾಂಜಿತ್. How to say? ಅರ್ನಬ್ ಹಿರಾಂಜಿತ್. ಹಿರಾಂಜಿತ್. ಆಫ್ಟರ್ ಕಲ್ಯಾಣ್ ಆಶಿಷ್ ರಂಜನ್. ಕಲ್ಯಾಣ್ ಆದ್ಮೇಲೆ ಆಶಿಷ್ ರಂಜನ್. ಅಷ್ಟೇ, ಆದ್ಮೇಲೆ. Now the meaning is different. In the conjunction in the bracket you write ಆದ್ಮೇಲೆ. Meaning is changed. ಆದ್ಮೇಲೆ. ಅರ್ಥ ಆಯ್ತಾ? ಹೌದು ಮ್ಯಾಮ್. ಆಯ್ತು ಮ್ಯಾಮ್. ಆಯ್ತು ಮ್ಯಾಮ್. ರಕ್ಷಿತಾ ತಿವಾರಿ ಮುಖ ತೋರಿಸ್ಲಿಲ್ಲ. As soon as, now you take this as soon as Chetan Sachdev said. Chetan ji, आप बोलिए. आगे आदमेले आगे As soon as ಅಂದ್ರೆ ಕೂಡಲೇ. After she, as soon as you go in. You are in the queue in the clinic. Okay. So I am saying that I am in hurry. I want to go in. I want to meet doctor first. I have my appointment something. You understood? That time they say, after she, as soon as you, please go. Correct? Kudale. Wherever in the conjunction part, as soon as, this word is very important. Most of the time we use. Okay. Meaning is kudale. Kudale. ಕೂಡಲೇ. And while editing, Kalyanji, these words in one pen, English words if you write and give, these spellings I can send, because these letters also you will record there, no? Yeah. You will type there, no? I'll put it there. Yeah, because example now, if you add only KU, it comes like some people they read it as a kadale. Some people they may read as a kudale. It is kudale, KOO. I'll add it. Yeah, like that many words. As soon as we can say takshana. Yeah, that is also okay. Takshana, kudale, takshana, these are all same meanings. ಅವರು ಆದ ತಕ್ಷಣ ನೀವು ಹೋಗಿ. Okay. So next to than, 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 very important. Again we need to discuss over here. Okay. Than. Than ಅಂದ್ರೆ
Kinta. KKINTA. KKINTA. Kinta. Kinta. Okay. So, any example now? More than that. More than that. Or I can write than that. Than that. Than this. Please write. Than this. Than this. Than him. Than him. Than them. ಅಲ್ವಾ? ಈಗ ಹೇಳಿ ದ್ಯಾನ್ ದಟ್ ಅಂದ್ರೆ ಏನು ರಾಜಿಯಾ? than that ಕಿಂತ ಇದು Than that I am asking. Already that word already we used in this class only. ಅದು ಇದು I forget ma'am. Okay. That ಅಂದ್ರೆ ಏನು? ಅದು So than that now. Let me know. ಕಿಂತ Anybody ready? Tell me please. ಅದಕ್ಕಿಂತ ಅದಕ್ಕಿಂತ Adakkinta not now. Conjunction no. We need to connect. Adakkinta. Adakkinta. Very important. Adakkinta. ಅರ್ಥ ಆಯ್ತಾ? If it comes more than that means ಅದಕ್ಕಿಂತ ಜಾಸ್ತಿ. Take this. Adakkinta. We'll finish this. Then this. Then we can add. Now I given only 2 words. Now we'll add 3 words the next. ಇದಕ್ಕಿಂತ So than this ಅಂದ್ರೆ ಏನು ಸುತಂಕ? ಇದಕ್ಕಿಂತ ಇದಕ್ಕಿಂತ. ರಕ್ಷಿತಾ ತಿವಾರಿ, ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರೆ ವಿಡಿಯೋ ಆನ್ ಮಾಡಲ್ಲ, ನಮಗೆ ಮೆಸೇಜ್ ಕೊಡಲ್ಲ. ವೆರಿ ಬ್ಯಾಡ್. And no response also. ನನಗೆ one window, you see friends, one window, black window ನಮ್ಗೆ ಈಗ ಅವರು ಅಲ್ಲಿ ಇಲ್ಲ ಅಂದ್ರೆ ನನ್ಗೆ ಬಿಗ್ ವಿಡಿಯೋ ಪರ್ಸನಲ್ ಅಟೆನ್ಷನ್ಗೆ ಈಸಿ ಆಗತ್ತೆ. ಸೊ ದೇ ಆರ್ ನಾಟ್ ರಿಪ್ಲೈಯಿಂಗ್ ಅಂಡ್ ಕಲ್ಯಾಣ್ ಜಿ ರಿಮೂವ್ ಮಾಡಿ ನಿಮ್ ಕಡೆಯಿಂದ ರಕ್ಷಿತಾ ತಿವಾರಿ. Because even example, Chetan in the problem, but he was giving answer without video. From the beginning I mentioned at least no reply also. Okay. Either than this ಯಾರು ಹೇಳ್ತೀರಿ? ಇರ್ಷಾದ್, ಸ್ವಾತಿ? ಇದಕ್ಕಿಂತ ಇದಕ್ಕಿಂತ ಇದಕ್ಕಿಂತ. ಸೊ than him ಅಂದ್ರೆ ಪವನ್? ಅವನಿಗೆಕ್ಕಿಂತ ಪವನ್ ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾರೆ. ಓಕೆ, ಗಾಯತ್ರಿ ಹೇಳಿದ್ರು ಅವನಿಗಿಂತ. ಅವನಿಗೆಕ್ಕಿಂತ than them. ಡೆಬೋಲಿನಾ? ಎಲ್ಲ ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಪ್ಪ. I'm not honest to hear with mute to hear your voice. Sorry, ma'am. ಅವನಿಗೂ ಕಿಂತ. No dear, than them. I asked than them. Okay. ಅವರಿಗೆ than them. ಅವರಿಗಾಗಿಕ್ಕಿಂತ ಅವರಿಗಿಂತ. 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 Because you see, they means you know, them also you know, correct? Yes. Here, kinta also you know. We are adding together. And coffee decoction also you know, and milk also you know, but we are doing the conjunction. Coffee decoction plus milk, it become coffee, right? Conjunction.
Right, Ashish Ranjan ji? ಹೌದಾ ಮ್ಯಾಮ್? Okay. So ಅರ್ಥ ಆಯ್ತಲ್ಲ, ದ್ಯಾನ್ ಎಲ್ಲರಿಗೂ ಅರ್ಥ ಆಯ್ತು. ಮೋರ್ ದ್ಯಾನ್ ದಟ್ ಕಲ್ಯಾಣ್ ಜಿ ಆಸ್ಕ್ ಮೀ. ಮೋರ್ ದ್ಯಾನ್ ದಟ್, ಅದಕ್ಕಿಂತ ಜಾಸ್ತಿ. ಮೋರ್ ಅಂದ್ರೆ ಜಾಸ್ತಿ, ಜಾಸ್ತಿ. ಮೋರ್ ಅಂದ್ರೆ ಜಾಸ್ತಿ. ಅದಕ್ಕಿಂತ ಜಾಸ್ತಿ. ಮೋರ್ ದ್ಯಾನ್ ದಟ್, ಅದಕ್ಕಿಂತ ಜಾಸ್ತಿ. So you took 3 words now. More than them. ಅದಕ್ಕಿಂತ More than them. ಅದಕ್ಕಿಂತ ಅವರಿಗಿಂತ ಜಾಸ್ತಿ. ಜಾಸ್ತಿ. ಅವರಿಗಿಂತ ಜಾಸ್ತಿ. ಅವರಿಗಿಂತ ಜಾಸ್ತಿ. I am more than you. ನಾನು Added extra words. ನಾನುಕ್ಕಿಂತ ನೀವು. See there how to make an update. Ashish Ranjan, tell me. ನಾನುಕ್ಕಿಂತ ನೀವು. I am. ನನಗೆ I am. Same ನನಗೆಕ್ಕಿಂತ I am more than you. ನನಗೆಕ್ಕಿಂತ ಜಾಸ್ತಿ. ನನಗೆಕ್ಕಿಂತ ನೀವು. No. ನನಗೆಕ್ಕಿಂತ ನಾನು ಜಾಸ್ತಿ. How? ನಿನಗೆಕ್ಕಿಂತ ನಾನು ಜಾಸ್ತಿ. I'm saying am I added than with I? No, no. I am more ನಿನಗೆಕ್ಕಿಂತ than ನಾನು ಜಾಸ್ತಿ. you. ನಿನಗೆಕ್ಕಿಂತ ನಾನು ಜಾಸ್ತಿ. ಜಾಸ್ತಿ. ನಾನು ನಿನಗೆಕ್ಕಿಂತ ಜಾಸ್ತಿ. ನಾನು ನಿಮಗಿಂತ ಜಾಸ್ತಿ. Now again. You more than me. ನೀವು ನನಗಿಂತ ಜಾಸ್ತಿ. Please listen carefully. You more than me. ನೀವುಗಿಂತ ನೀವು ನನಗಿಂತ ಜಾಸ್ತಿ. ನೀವು ನನಗಿಂತ ಜಾಸ್ತಿ. ಕರೆಕ್ಟ್ ಸ್ವಾತಿ. ಪರಂಜಿ ಅರ್ಥ ಆಯ್ತಲ್ಲ? ನೀವು ನನಗಿಂತ ಜಾಸ್ತಿ. ಹೋಪ್ ಇನ್ನೂ ಒಂದು 10 minutes ಕ್ಲಾಸ್ ಆಗೇ ಆಗತ್ತೆ ಕಂಜಕ್ಷನ್ಗೆ. ಕಮಿಂಗ್ ಕ್ಲಾಸ್ ನಾವು ಮುಂದುವರ್ಸೋಣ. ಹೋಪ್ ದಿಸ್ ಕ್ಲಾಸ್ ಅಂಡರ್ಸ್ಟುಡ್ ಎವ್ರಿಬಡಿ ಅಂಡ್ ಯೂಸ್ಫುಲ್ ಸೆಂಟೆನ್ಸಸ್. ಹೌದು ಮ್ಯಾಮ್, ಗ್ರೇಟ್. We were talking about than and as soon as possible. ಓಕೆ ಮ್ಯಾಮ್. Okay, than ಅಂದ್ರೆ ಕಿಂತ. ಕಿಂತ. ಓಕೆ ಮ್ಯಾಮ್. ನಾನು ಅವ್ರ ತರ ಚೆಕ್ ಮಾಡ್ತೀನಿ. than me ಅಂದ್ರೆ ನನಗಿಂತ, than you ಅಂದ್ರೆ ನಿಮಗಿಂತ, more than that ಅಂದ್ರೆ ಅದಕ್ಕಿಂತ ಅದಕ್ಕಿಂತ. ಜಾಸ್ತಿ. Okay. So now you see Param shared his asked his doubt. Anybody's like this? One small question, ma. So is it kinta or ginta? Both also. Sometimes kinta also comes, sometimes ginta also comes. In the prepositions, how the way we use in and at, nalli, alli, Okay. dalli, like that. It's a good question. Kalyan's very good question. But how do you differentiate, ma'am? In which For circumstances? everybody one chance. Everybody one chance. Yes, please, Paramji. Illa, in which circumstances we have to use that difference in pronunciation? That already how we are talking now. I, me, these many sentences I gave. Sometimes it is coming as nanu, sometimes coming as nanage. Correct? Haudu, correct. You start to talk, you will understand that. Okay, ma'am. Arthamayitu. Thank you. Because if you are talking about the give and take, it gives nanage, nimage. Haudu. And correct. Just you are talking only without giving and taking, it comes nanu, neenu. Like that. Okay. Bye-bye then. Ellarigu. ಯಾರಿಗೂ ಬೇಜಾರಿಲ್ಲ ತಾನೆ? ಖುಷಿಯಾಗಿದ್ದೀರಾ ಎಲ್ಲಾರು? ಹೌದಾ? ಚೇತನ್ ಜಿ ಹೇಳಿ. Yeah, madam, the sentence is, if I practice, I remember. Nanu. If I practice, I remember.
practice, I remember. So he took new word, remember. Remember andre nenapu. ನೆನಪು. ಓಕೆ, ಇಫ್ ಐ ಪ್ರಾಕ್ಟೀಸ್, ನಾನು ಅಭ್ಯಾಸಿಸಿದ್ರೆ ನೆನಪಿರುತ್ತೆ. Others no need to write. That is his personal, because if you start to write, then so many doubts on that. Because it's a new word, remember, we have taken. Okay, ನಮಸ್ಕಾರ. ಕ್ಲಿಯರ್ ಆಯ್ತಲ್ಲ ಚೇತನ್ ಜಿ? Yes, madam. Thank you. ಆಯ್ತು, ಒಳ್ಳೇದಾಗ್ಲಿ. ಮುಂದಿನ ವಾರ ನಮ್ಮ Happy Holi, ma'am. Happy Holi, ma'am. ಥ್ಯಾಂಕ್ ಯು ವಿನಯ್.